ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಅಮಾನುಷ ಪ್ರಕರಣ. ಸ್ಥಳೀಯ ಬಿಜೆಪಿ ನಾಯಕರ ಜತೆ ಸಮಾಲೋಚಿಸಿ ಮಾಹಿತಿ ಪಡೆದ ಸತ್ಯಶೋಧನಾ ತಂಡ. ಬೆಳಗಾವಿ ಘಟನೆ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ನಾಯಕರು ಕಾರ್ಯಕರ್ತರ ಪ್ರತಿಭಟನೆ. ಕೇರಳ ರಾಜ್ಯದ ಅಕ್ರಮ ಟ್ಯಾಕ್ಸಿ ವ್ಯವಹಾರ ಕೊಡಗಿನ ಟ್ಯಾಕ್ಸಿಗಳ ಆದಾಯ ಕಿತ್ತುಕೊಳ್ಳುತ್ತಿದೆ. ಈ ಅಕ್ರಮ ಟ್ಯಾಕ್ಸಿ ರಾಜ್ಯಕ್ಕೆ ತೆರಿಗೆಯನ್ನು ವಂಚಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಇಂದು ಹಲವು ಉದ್ಯಮಗಳು ತಲೆ ಎತ್ತಿವೆ. ಅದರಲ್ಲಿ ಟ್ಯಾಕ್ಸಿ ಬಿಸಿನೆಸ್ ಕೂಡ ಒಂದು. ಅರೇಬಿಕ್ ಶಾಲೆಯ ಶಿಕ್ಷಕರಿಗೆ ಸರ್ಕಾರಿ ವೇತನವನ್ನು ನೀಡುತ್ತಿರುವುದಕ್ಕೆ ಯತ್ನಾಳ್ ಆಕ್ಷೇಪ. ಅರೇಬಿಕ್ ಶಾಲೆಗಳ ನಿರ್ವಹಣೆಗಾಗಿ ಸರ್ಕಾರದಿಂದ ಎಷ್ಟು ಮೊತ್ತ ಬಳಸಲಾಗುತ್ತಿದೆ? ಅನುದಾನಿತ ಶಿಕ್ಷಕರ ವೇತನಕ್ಕೆ ವಾರ್ಷಿಕ 25.38 ಕೋಟಿ. ತಂತ್ರಜ್ಞಾನ ಅನ್ವೇಷಣೆ ಅಂದ್ರೆ ಈಗಿನ ಮಕ್ಕಳು ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಚಂದ್ರಯಾನ 3 ಸಕ್ಸಸ್ ಟೀಮ್ನಲ್ಲಿ ಓರ್ವ ವಿಜ್ಞಾನಿ ಜೊತೆ ರಾಯಚೂರು ಜಿಲ್ಲೆಯ ಮಕ್ಕಳು ಸಂವಾದ ನಡೆಸಿ ಏಲಿಯನ್ ಸೇರಿ ವಿವಿಧ ಕುತೂಹಲಗಳ ಬಗ್ಗೆ ಮಾಹಿತಿ ಪಡೆದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಭರವಸೆ. ಖಾಸಗಿ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ದೊರಕಿಸಲು ಕಾನೂನು ತಿದ್ದುಪಡಿ. ಪ್ರತ್ಯೇಕ ರಾಜ್ಯದ ಬೇಡಿಕೆಯು ತಾರತಮ್ಯ ನಿವಾರಣೆಗೆ ಪರಿಹಾರವಲ್ಲ ಎಂದ ಸಿಎಂ.